ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ವರ್ಷಧಾರೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಅವಾಂತರಗಳು ಇಲ್ಲೂ ಕೂಡ ಸೃಷ್ಟಿಯಾಗಿದೆ. ಗಾಳಿ ಮಳೆಯಿಂದ ರಸ್ತೆಗೆ ಅಡ್ಡಲಾಗಿ ಮರವೊಂದು ಬಿದ್ದಿದೆ. ಹೊಸನಗರ ತಾಲೂಕಿನ ಹಳಗುಂದ ಗ್ರಾಮದಲ್ಲಿ ಘಟನೆ ಆಗಿದೆ. ತೀರ್ಥಹಳ್ಳಿಯ ಮಾಸ್ತಿಕಟ್ಟೆ ಕುಂದಾಪುರ ಮಾರ್ಗವನ್ನ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಅಂದ್ರೆ ನೋಡಿ, ಕೆಳಗಿರುವಂತಹ ಪ್ರದೇಶಗಳಿಗೆ ಅಂದ್ರೆ ಕರಾವಳಿ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆಗಳಲ್ಲಿ ಈ ಅವಾಂತರ ಆಗ್ತದೆ. ಮಂಗಳೂರು, ಉಡುಪಿ, ಕುಂದಾಪುರ ಇರ್ಬೋದು, ಮಣಿಪಾಲ್ ಇರ್ಬೋದು, ಇಲ್ಲೆಲ್ಲ ಕೂಡ ಕನೆಕ್ಟಿವಿಟಿಯನ್ನ ಕಾಣುವಂತಹ ರಸ್ತೆಗಳ ಮೇಲೆನೆ ದೊಡ್ಡ ಪ್ರಮಾಣದಲ್ಲಿ ಮರ ಬೀಳ್ತಾ ಇರೋದು, ವಿದ್ಯುತ್ ಕಂಬಗಳು ಬೀಳ್ತಾ ಇರೋದು, ಇದರಿಂದ ಸಂಚಾರಕ್ಕೆ ವ್ಯತ್ಯಯ ಆಗ್ತಾ ಇರೋದು, ಜನರ ಜೀವನದ ಮೇಲೆ ಹಲವಾರು ಸಮಸ್ಯೆಗಳಾಗ್ತಾ ಇರೋದು, ಹೈರಾಣಾಗಿ ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ. ಮರವನ್ನ ತೆರವುಗೊಳಿಸೋದಕ್ಕೆ ಜೆಸಿಬಿ ಯಂತ್ರದ ಮೂಲಕ ಸಿಬ್ಬಂದಿಗಳು ನಿರಂತರವಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಬಟ್ ಒಂದು ರಸ್ತೆಯಲ್ಲಿ ಬಿದ್ದಿರುವಂತಹ ಮರ ತೆರವುಗೊಳಿಸಿದ್ದಾರೆ ಅನ್ನೋ ನಿಟ್ಟಿಸಿರು ಬಿಡ್ತಾ ಇದ್ದ ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲೋ ಮರ ಬಿದ್ದಿರುತ್ತೆ. ಆಮೇಲೆ ತೀರಾ ನ್ಯಾರೋ ರಸ್ತೆಗಳು ಇವೆಲ್ಲವೂ ಕೂಡ ಕಾಡಿನ ದಾರಿ ಆಗಿರೋದ್ರಿಂದ ತೀರಾ ನ್ಯಾರೋ ರಸ್ತೆಗಳು. ಒಮ್ಮೆ ಏನಾದರೂ ಮರ ಬಿದ್ದುಬಿಟ್ರೆ ಯಾವುದೇ ಕಾರಣಕ್ಕೂ ಆಲ್ಟರ್ನೇಟಿವ್ ರಸ್ತೆಗಳನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋ ರೀತಿನಲ್ಲೇ ಬರಲ್ಲ. ಹೀಗಾಗಿ ಕಿಲೋಮೀಟರ್ ಗಟ್ಟಲಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಯಾಗ್ಬಿಡುತ್ತೆ. ಇಲ್ಲಿಂದ ಕರಾವಳಿ ಭಾಗಕ್ಕೆ ಪ್ರಯಾಣವನ್ನು ಬೆಳೆಸೋರು 100 ಸಲ ಯೋಚನೆ ಮಾಡೋ ರೀತಿ ಆಗ್ಬಿಟ್ಟಿದೆ. ಎಲ್ಲಿ ಯಾವ ಘಾಟ್ ಸೆಕ್ಷನ್ ಬ್ಲಾಕ್ ಆಗುತ್ತೆ ಅಥವಾ ಯಾವ ಘಾಟ್ ಸೆಕ್ಷನ್ಗೆ ರಸ್ತೆ ಕಲ್ಪಿಸುವಂತಹ ಮಾರ್ಗ ಇದೆಯಲ್ಲ ಅದು ಬ್ಲಾಕ್ ಆಗುತ್ತೆ ಅನ್ನುವಂತಹ ಆತಂಕ. ಓಕೆ, ಇದೊಂದು ಕಡೆ ಅಂತಾನೆ ಅಲ್ಲ, ತೀರ್ಥಹಳ್ಳಿಯ ಬೈಪಾಸ್ ರಸ್ತೆಯಲ್ಲೂ ಕೂಡ ಧರೆ ಕುಸಿತವಾಗಿದೆ. ಅಲ್ಲೂ ಕೂಡ ಸಮಸ್ಯೆ ಆಗಿದೆ. ರಸ್ತೆ ಮೇಲೆ ಮಣ್ಣು ಬಿದ್ದಿದ್ದರಿಂದ ತಾತ್ಕಾಲಿಕವಾಗಿ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ತೀರ್ಥಹಳ್ಳಿಯ ಕುರುವಳ್ಳಿ ಬಾಳೆಬೈಲು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಧರೆ ಮಣ್ಣು ಮತ್ತಷ್ಟು ಕುಸಿಯುವ ಸಾಧ್ಯತೆ, ಮಳೆ ಜಾಸ್ತಿ ಆದರೆ. ಮಳೆ ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಇಲ್ಲೆಲ್ಲ ಕಡೆ ಇದೇ ರೀತಿ ಪರಿಸ್ಥಿತಿ. ತಾವೀಗ ದೃಶ್ಯದಲ್ಲಿ ನೋಡ್ತಾ ಇರೋದೇ ಇದು ಕುರುವಳ್ಳಿ ಬಾಳೆಬೈಲು ರೋಡ್. ಅಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ. ಸದ್ಯಕ್ಕೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಬಂದು JCB ತಂದು ಮಣ್ಣು ತೆಗೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರತಿ ಬಾರಿ ಮಳೆಗಾಲದಲ್ಲೂ ಇವೆಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಕ್ಷಣಕ್ಕೆ ಯಾರು ಕಷ್ಟಕ್ಕೆ ಸಿಕ್ಕಾಕೋತಾರೆ, ತೊಂದರೆಗೆ ಸಿಕ್ಕಾಕೋತಾರೆ, ಅವ್ರು ಅನುಭವಿಸ್ಬೇಕಷ್ಟೆ. ಪ್ರಕೃತಿ ಮುಂದೆ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಎಲ್ಲವೂ ನಗಣ್ಯ ಪ್ರಕೃತಿ ಮುಂದೆ. ಅದಕ್ಕೋಸ್ಕರ ಯಾರು ದುಸ್ಸಾಹಸಕ್ಕೆ ಕೈ ಹಾಕಬೇಡ್ರಪ್ಪ. ಸೇತುವೆ ಮೇಲೆ ನೀರು ಹರಿತಾ ಇದೆ, ಹೋಗ್ಬಿಡೋಣ, ಒಂಚೂರು ದಾಟ್ಬಿಡೋಣ, ಇಂಥವೆಲ್ಲ ಬೇಡ.